ನಾನಿಲ್ಲಿ ತೆಂಗಿನಕಾಯಿ ಸಿಪ್ಪೆ ಸಿಕ್ಕಾಗ ಈ ರೀತಿ ಒಂದು ಕವರಿಗೆ ಹಾಕಿ ಎತ್ತಿಟ್ಟಿರ್ತೀನಿ. ಇಲ್ಲಿ ನಾನು ಉದ್ದ ಉದ್ದ ಎಳೆಯಾಗಿರುವ ಈ ಒಂದು ನಾರನ್ನು ತಗೊಂಡಿದ್ದೀನಿ. ಚೆನ್ನಾಗಿರುವ ಈ ಬಾಚಣಿಕೆಯಲ್ಲಿ ನೀಟಾಗಿ ಈ ರೀತಿ ಅದರ ಪೌಡ್ರೆಲ್ಲ ಉದುರಿಸ್ಕೊಂಡ್ಬಿಡಬೇಕು. ನಾನಿಲ್ಲಿ ಬಾಚಣಿಕೆಯಿಂದ ಪೌಡ್ರೆಲ್ಲ ಉದುರಿಸಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ಲೆವೆಲ್ಲಾಗಿ ಜೋಡಿಸ್ಕೊಂಡು ಒಂದು ಗಟ್ಟಿಯಾಗಿರುವ ಕಡ್ಡಿ ತಗೊಳ್ಳಿ. ಗಟ್ಟಿಯಾಗಿರಬೇಕು ಕಡ್ಡಿ. ಅದನ್ನು ತಗೊಂಡು ಸೆಂಟ್ರಲ್ಲಿ ಇಟ್ಟು ಈ ರೀತಿ ನಿಮಗೆ ರಬ್ಬರ್ ಬ್ಯಾಂಡ್ ಟೈಟ್ ಆಗಿದ್ದರೆ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ಒಂದೆರಡು ರಬ್ಬರ್ ಬ್ಯಾಂಡು, ಇಲ್ಲಾಂದರೆ ಒಂದು ದಾರವನ್ನು ಕಟ್ಕೊಳ್ಬೋದು ನೀವು. ನಾನು 2 ರಬ್ಬರ್ ಬ್ಯಾಂಡನ್ನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ರಬ್ಬರ್ ಬ್ಯಾಂಡನ್ನು ಇಲ್ಲಿ ಈ ಮಧ್ಯದಲ್ಲಿ ಹಾಕ್ಕೊಂಡ್ರೆ ಇದು ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ತಿಂಗಳಾನುಗಟ್ಟಲೆ ಇದನ್ನು ಯೂಸ್ ಮಾಡ್ಬೋದು. ದೋಸೆ ತವಕ್ಕೆ ಬ್ರಷ್ ಅಂತ ಬೇಕಂದಾಗ ನಾವು ಆನ್ಲೈನಲ್ಲಿ ತರಿಸಿ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬದಲು ಇದೇ ರೀತಿಯಾಗಿ ನೋಡಿ ಈ ಒಂದು ಚುಂಗನ್ನು ಇಟ್ಕೊಂಡು ಈ ರೀತಿ ನೀಟಾಗಿ ಒಂದು ಬ್ರಷನ್ನು ತಯಾರು ಮಾಡಿಟ್ಕೊಂಡ್ರೆ ಮತ್ತೆ ಹೋದರೆ ಮತ್ತೆ ಫ್ರೀಯಾಗಿ ಮಾಡ್ಕೊಳ್ಬೋದು. ಯಾವುದೇ ಆದ ದುಡ್ಡು ಖರ್ಚಾಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ನೋಡಿ ದೋಸೆ ಹಂಚಿಗೆ ಈ ರೀತಿಯಾಗಿ ನಾವು ಹಚ್ಕೊಳ್ಬೋದು. ಎಣ್ಣೆ ಹಚ್ಚಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಇದು ಬ್ರಷ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಮಾಡ್ಕೊಳ್ಳುವಾಗ ಟೈಟಾಗಿ ಕಟ್ಟಿರಬೇಕು. ಅದು ಸ್ವಲ್ಪ ತುದಿ ಎಲ್ಲ ಲೆವೆಲ್ಲಾಗಿ ಎಳ್ಕೊಂಡು ಕಟ್ಬಿಟ್ರೆ ಹೆಚ್ಚು ಕಮ್ಮಿ ಒಂದು 4-5 ತಿಂಗಳು ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ನಮ್ಮ ಶ್ರೀಮತಿಯರಿಗೆ ಇದಂತೂ ತುಂಬ ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ.